ನಾನು ಡಾಕ್ಟರ್ ಅನನ್ಯ. ಪೈಲ್ಸ್ ನ ನಾವು ಆಯುರ್ವೇದದಲ್ಲಿ ಅರ್ಷಸ್ ಅಂತ ಕರಿತೀವಿ. ಇದ್ರಲ್ಲಿ ವೇಯ್ನ್ ಅಂತ ಏನ್ ಹೇಳ್ತೀವೋ ಅದು ಗುದ ಜಾಗದಲ್ಲಿರುವ ವೇಯ್ನ್ಗಳು ತುಂಬಾ ಪ್ರೆಷರ್ ಇಂದ ಊದ್ಕೊಂಡು ಸ್ವೆಲ್ಲಿಂಗ್ ಆಗುವಂತದ್ನೇ ನಾವು ಪೈಲ್ಸ್ ಅಂತ ಹೇಳೋದು. ಇದ್ರಲ್ಲಿ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ, ಉರಿ ಇರುತ್ತೆ, ನೋವು ಇರುತ್ತೆ, ಇಚ್ಚಿಂಗ್ ಇರುತ್ತೆ, ಬ್ಲೀಡಿಂಗ್ ಇರುತ್ತೆ. ಇದೆಲ್ಲಾನು ನಾವು ಪೈಲ್ಸ್ ನಲ್ಲಿ ನೋಡಬಹುದು. ನೆಕ್ಸ್ಟ್ ಬಂದು ಫಿಶರ್ ನ ನಾವು ಆಯುರ್ವೇದದಲ್ಲಿ ಪರಿಕರ್ತಿಕ ಅಂತ ಕರಿತೀವಿ. ಇದು ನಮ್ಮ ಏನಲ್ ರೀಜನ್ ಅಂದ್ರೆ ಗುದ ಜಾಗದಲ್ಲಿ ತುಂಬಾ ಸ್ಟ್ರೈನ್ ಆದಾಗ ಒಂದು ಟೇರ್ ಅಥವಾ ಒಂದು ಸ್ಕ್ರಾಚ್ ತರ ಏನಾಗಿರುತ್ತೋ ಇದನ್ನ ನಾವು ಫಿಶರ್ ಅಂತೀವಿ. ಇದ್ರಲ್ಲೂ ಸಹ ಪೇನ್, ಬರ್ನಿಂಗ್ ಸೆನ್ಸೇಷನ್ ಹಾಗೂ ಬ್ಲೀಡಿಂಗ್ ನ ನಾವು ನೋಡಬಹುದು. ಮತ್ತೆ ಇನ್ನೊಂದು ಬಂದ್ಬಿಟ್ಟು ಫಿಸ್ಚುಲಾ. ಇದನ್ನ ನಾವು ಬಗಂಧರ ಅಂತ ಕರಿತೀವಿ. ಇದ್ರಲ್ಲಿ ಕಮ್ಮಿನಲ್ಲೇ ಇದ್ದಾಗ ತೋರಿಸ್ಕೊಳ್ಳದಲ್ಲೇ ತುಂಬಾ ಜಾಸ್ತಿ ದಿನ ಬಿಟ್ಟು ಇನ್ಫೆಕ್ಷನ್ಸ್ ಜಾಸ್ತಿ ಆಗಿ ಒಂದು ಕ್ಯಾನಲ್ ರೂಪದಲ್ಲಿ, ಒಂದು ಟ್ಯೂಬ್ ರೂಪದಲ್ಲಿ ಹೋಗಿರುತ್ತೆ. ಇದನ್ನ ನಾವು ಫಿಸ್ಚುಲಾ ಅಂತೀವಿ. ಪೈಲ್ಸ್ ಅನ್ನೋದು ಯಾಕಾಗುತ್ತೆ ಮತ್ತೆ ಯಾವ್ದ್ಯಾವ್ದ್ರಿಂದ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಪೈಲ್ಸ್ ಬಂದ್ಬಿಟ್ಟು ಇವಾಗಿನ ಕಾಲದಲ್ಲಿ 20 ವರ್ಷದ ಹುಡುಗಂಗೂ ಕಾಣಿಸ್ತಿದೆ, 60 ವರ್ಷದ ತಾತಂಗೂ ಕಾಣಿಸ್ತಾ ಇದೆ. ಬಟ್ ಯಾರು ಹೇಳ್ಕೊಳಕ್ ರೆಡಿ ಇರಲ್ಲ. ಬಟ್ ಅವ್ರಿಗಷ್ಟೇ ಗೊತ್ತು ಅದ್ರದ್ದು ಪೇನ್ ಏನು ಅಂತ. ಒಂದೇ ಜಾಗದಲ್ಲಿ 8 ರಿಂದ 9 ಗಂಟೆ ನಾವು ಕೂತ್ಕೊಂತೀವಿ. ಪ್ಲಸ್ ನಾವು ಊಟನೂ ಕೂಡ ನಾವು ಹೆಲ್ದಿಯಾಗಿ ಇವಾಗ ಮಾಡ್ತಾ ಇಲ್ಲ. ಸೊ ಫ್ರೂಟ್ಸ್ ತಿನ್ನಲ್ಲ, ಫೈಬರ್ ರಿಚ್ ತಿನ್ನಲ್ಲ, ಯಾವಾಗ ನೋಡಿದ್ರು ಬ್ರೆಡ್, ಬರ್ಗರ್, ಪಿಜ್ಜಾ ಇದೆಲ್ಲ ಮೇದ ಎಲ್ಲ ಜಾಸ್ತಿ ತಿಂದು ಓಡಾಡ್ದಲ್ಲೇ ಒಂದೇ ಕಡೆನೂ ಕೂತ್ಕೊಂಡಾಗ ಅದು ಡೈಜೆಷನ್ ಸರಿಗಾಗಲ್ಲ. ಸೊ ಡೈಜೆಷನ್ ಸರಿ ಆಗದಲ್ಲೇ ಇರೋದ್ರಿಂದ ಮಲಬದ್ಧತೆ ಶುರು ಆಗುತ್ತೆ. ನಾವು ಡೈಲಿ ಸಫಿಶಿಯಂಟ್ ವಾಟರ್ ಕೂಡ ಕುಡಿಯಲ್ಲ. ಒಬ್ಬೊಬ್ರು ಊಟನೂ ತಿಂದಾದ್ಮೇಲೆ ಕೂತ್ಕೊಂಡಿರ್ತಾರೆ. ಇದೆಲ್ಲ ಆದಾಗ ಮಲಬದ್ಧತೆ ನಾರ್ಮಲ್. ನಾನಿವತ್ತು ನಿಮ್ಗೆ ಒಂದು 100% ರಿಸಲ್ಟ್ ಕೊಡುವಂತ ಒಂದು ಪ್ರಾಡಕ್ಟ್ ನ ತಂದಿದ್ದೀನಿ. ಅದೇ ಬಿ ಬೆಟರ್ ಅವರ ಪೈಲೋ ಊರ್ಜಾ ಅನ್ನುವ ಕ್ಯಾಪ್ಸೂಲ್. ಇದನ್ನ ಹಂಡ್ರೆಡ್ಸ್ ಆಫ್ ಇಯರ್ಸ್ ಅಗೋ ಆಚಾರ್ಯರು ಹೇಳಿರುವಂತಹ ತೈಲಪಾಕ ವಿಧಿಯಲ್ಲಿ ಇದನ್ನ ಪ್ರಿಪೇರ್ ಮಾಡ್ತಾರೆ. ಏನಪ್ಪಾ ಈ ತೈಲಪಾಕ ವಿಧಿ ಅಂದ್ರೆ, ಇದನ್ನ ಸುಮ್ಮನೆ ಏನೋ ಮೆಡಿಸಿನ್ ಮಿಕ್ಸ್ ಮಾಡಿಬಿಟ್ಟು ಟ್ಯಾಬ್ಲೆಟ್ ಹಾಕಿ ಕೊಡೋದಲ್ಲ. ಒಂದು ಡಿಕಾಕ್ಷನ್ಗೆ ಎಲ್ಲಾ ಮೆಡಿಸಿನ್ಸ್ ನ ಹಾಕಿ ಲೋ ಫ್ಲೇಮ್ ಅಲ್ಲಿ ಬಾಯ್ಲ್ ಮಾಡಿ ಅದ್ರೊಳಗಿರೋ ಹರ್ಬ್ಸ್ ಎಲ್ಲಾನು ಅದ್ರದ್ದು ಅಂಶನ ಬಿಟ್ಟು ಇದನ್ನ ನೀಟಾಗಿ ಪ್ರಿಪೇರ್ ಮಾಡ್ತಾರೆ. ಪೈಲೋ ಊರ್ಜಾ ಅನ್ನುವ ಈ ಟ್ಯಾಬ್ಲೆಟ್ ನಲ್ಲಿ ನಮ್ಗೆ ಹರಿತಕ್ಕಿ ಅನ್ನುವ ಒಂದು ಹರ್ಬ್ ಇದೆ. ಈ ಹರಿತಕ್ಕಿ ಏನ್ ಮಾಡುತ್ತೆ ಅಂದ್ರೆ ನಮ್ಗೆ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ. ಸೊ ಡೈಜೆಷನ್ ಇಂಪ್ರೂವ್ ಆದಾಗ ನಿಮ್ಮ ಮೋಷನ್ ಏನಾಗುತ್ತೋ ಅದು ಸ್ಮೂತ್ ಆಗಿ ಆಗುತ್ತೆ. ಪ್ಲಸ್ ಇದು ಕೋಲನ್ ಹೆಲ್ತ್ ಕೂಡ ಇಂಪ್ರೂವ್ ಮಾಡುತ್ತೆ. ಸೊ ನಿಮ್ಗೆ ಏನು ಕ್ರೂರ ಕೋಷ್ಟ ಅಥವಾ ನಿಮ್ಗೆ ಏನು ಗಟ್ಟಿ ಮೋಷನ್ ಆಗ್ತಾ ಇತ್ತೋ ಅದೆಲ್ಲಾನು ನೀಟಾಗಿ ಡೈಜೆಷನ್ ಆಗಿ ಸಾಫ್ಟ್ ಆಗಿ ಒಂದು ಮೋಷನ್ ಆಗಕ್ ಶುರು ಆಗುತ್ತೆ. ಗುಡೂಚಿ ಪ್ರೊಮೋಟ್ಸ್ ಇಮ್ಯುನಿಟಿ. ಸೊ ನಿಮ್ಗೆ ಇಮ್ಯುನಿಟಿ ಪ್ರೊವೈಡ್ ಮಾಡುತ್ತೆ. ಪ್ಲಸ್ ಹೀಲಿಂಗ್ ಪ್ರಾಪರ್ಟಿ ಆಫ್ ಗುಡೂಚಿ ಇಸ್ ವೆರಿ ಗುಡ್. ಸೊ ನಿಮ್ಗೆ ಟೇರ್ ಅಂತ ನಾವ್ ಏನ್ ಹೇಳ್ತಿದೀವಿ, ಊತ ಅನ್ನೋದು ಏನ್ ಹೇಳ್ತಿದೀವಿ, ಇದೆಲ್ಲಾನು ನೀವು ಈ ಟ್ಯಾಬ್ಲೆಟ್ ತಗೊಂತ ಗುಡೂಚಿಯಲ್ಲಿರುವ ಗುಣಗಳಿಂದ ಕಂಪ್ಲೇಂಟ್ಸ್ ಎಲ್ಲಾನು ಹೀಲ್ ಹಾಕೊಂಡ್ ಬರುತ್ತೆ. ಈ ಟೇರ್ ಆಗಿರ್ಲಿ, ಪೇನ್ ಆಗಿರ್ಲಿ ಎಲ್ಲಾನು ಹೀಲ್ ಹಾಕೊಂಡ್ ಬರುತ್ತೆ. ಇದನ್ನ ಬಿಸಿ ನೀರಿನಲ್ಲಿ ದಿನಕ್ಕೆ 2 ಟ್ಯಾಬ್ಲೆಟ್ ತಗೊಬೇಕಾಗುತ್ತೆ. ಇದನ್ನ 3 to 4 months ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ 100% ನೀವು ಸರ್ಜರಿ ಲೆವೆಲ್ಗೆ ಹೋಗ್ದಂಗೆ ನಿಮ್ಗೆ 100% ಇದರಲ್ಲಿ ರಿಲೀಫ್ ಸಿಗುತ್ತೆ. ಖಂಡಿತವಾಗ್ಲೂ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ. ಇದು GMP ಸರ್ಟಿಫೈಡ್ ಹಾಗೂ NABL ಲ್ಯಾಬ್ ಟೆಸ್ಟ್ ಆಗಿರುತ್ತೆ. ನಿಮ್ಗೂ ಈ ಪ್ರಾಡಕ್ಟ್ ಬೇಕಾಗಿದ್ದಲ್ಲಿ ಕೆಳಗಡೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಎಕ್ಸ್ಪರ್ಟ್ ಅಡ್ವೈಸ್ ತಗೊಂಡು ಈಗಲೇ ಇದನ್ನ ಆರ್ಡರ್ ಮಾಡಿ ನಿಮ್ಮ ಜರ್ನಿ ಸ್ಟಾರ್ಟ್ ಮಾಡಿ.